परिवार का और कांग्रेस पार्टी का पर्सनल अखबार भी कहते हैं। आप सभी जानते हैं कि 2008 में इस पेपर का सर्कुलेशन बंद हो चुका था। आज कांग्रेस पार्टी की कर्नाटक की सरकार टैक्स पेयर के पैसे को, जनता के पैसे को, आप सभी के पैसे को गांधी वाड्रा परिवार के पर्सनल अखबार नेशनल हेराल्ड को एडवर्टाइजमेंट देने में जनता का पैसा वेस्ट कर रही है। रवींद्र सर ಅವರೇ ಆಮೇಲೆ ಎಲ್ಲ ಸ್ನೇಹಿತರೆ ಅವರ ಚಿಂತನೆಯ ಜನರನ್ನ ಮೂಡಿಸತಕ್ಕಂಥ ಬಹಳ ವಿಸ್ತಾರವಾಗಿ ವಾರ್ತಾಲಾಪನ ಎಂಬ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಆತ್ಮೀಯ ಪತ್ರಿಕಾ ಏರ್ಪಡಿಸಿದ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರ ಮತ್ತು ನಿಮ್ಮಿಂದಲೇ ಸಮಾಜ ಪರಿವರ್ತನೆಗೆ ಸಾಧ್ಯ. ಜನರಿಗೆ ಸತ್ಯಾಸತ್ಯತೆಗಳು ಮನವರಿಕೆ ಮಾಡುವಲ್ಲಿ ತಮ್ಮ ಕಾರ್ಯವೈಖರಿ ತುಂಬ ಪ್ರಮುಖವಾಗಿರುತ್ತದೆ. ಆ ಒಂದು ಕಾರ್ಯಕಲಾಪ ಬಳ್ಳಾರಿ ಜಿಲ್ಲೆಯಲ್ಲಿ ಏರ್ಪಡಿಸಿದ ಇಲಾಖೆಯವರಿಗೆ ಅಭಿವೃದ್ಧಿ ಆ ಸಂದರ್ಭ ಅದು ನೋಡಿಬಿಟ್ಟು ಆ ತೀವ್ರತೆ ಗಮನಿಸಿ ಅದಕ್ಕೇನಾದರೂ ಇದಕ್ಕೆ ಒಂದು ಸ್ವರೂಪ ಕೊಡಲೇಬೇಕು. ಇದ್ರ ಬಗ್ಗೆ ನಾನು ಕೊನೆಯವರೆಗೆ ಲಾಜಿಕಲ್ ಎಂಡ್ವರೆಗೆ ಇದನ್ನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ತಾವೆಲ್ಲ ಬೆಳೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಯಾಕಂದ್ರೆ ಲಾಜಿಕಲ್ ಎಂಡ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಒಂದು ಇಶ್ಯೂ ಬಂದಾಗ ಇಶ್ಯೂ ಬೇಸ್ ಮೇಲೆ ನಾವು ಮಾತಾಡಬೇಕು. ಇಶ್ಯೂ ಬೇಸ್ ಮೇಲೆ ಮಾತಾಡ್ಬೇಕಂದ್ರೆ ಅದಕ್ಕೆ ಲಾಜಿಕಲ್ ಎಂಡ್ ನೋಡ್ಲೇಬೇಕು ನಾವು. ಸಾಕ್ಷಿಯಾಗಿ ಏನ್ ಮಾಡ್ತಾರೆ, ಈ ಕೇಂದ್ರ ಸರ್ಕಾರ ಒಂದು ನಮ್ಮ ದೇಶ ಇಲ್ಲಿಗೆ 70 ವರ್ಷ ಆಗ್ತಾ ಬಂದು ಸಹಿತ ನಮ್ಗೆ ಆದ ಒಂದು ಕಾನೂನು ಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಗಳನ್ನ ಜಾರಿಗೆ ತಂದರು. ಈ ಒಂದು ಕಾಯ್ದೆ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಈ ಬಲಿ ಪಶುಗಳಿದೆ, ಈ ಬಲಿ ಪಶುಗಳಿಗೆ ಒಂದು ನ್ಯಾಯ ಕೊಡುವ ಒಂದು ದೃಷ್ಟಿಯಿಂದಲೇ ಈ ಕಾನೂನುಗಳನ್ನ ಮಾಡಿಫೈ ಮಾಡಲಾಗಿದೆ. 50,000 ಇತ್ತು. ಯಾರು ಮೊದಲನೇ ಹಂತ ಸಾಲ ತೀರಿಸಿರ್ತಾರೆ ಅವರು ಎರಡನೇ ಸಾಲಕ್ಕೆ ಅರ್ಜಿ ಹಾಕಬಹುದಿತ್ತು. ಎರಡನೇ ಸಾಲನ ತೀರಿಸಿದಂತವರು ಮೂರನೇ ಹಂತಕ್ಕೆ ಅರ್ಜಿನ ಹಾಕಬಹುದಿತ್ತು. ಈಗ ಪರಿಷ್ಕೃತಗೊಂಡಂತ ಈ ಯೋಜನೆಯಲ್ಲಿ ಕೆಲವೊಂದು ಮಾರ್ಪಾಡಾಗಿದೆ. ಈ ಮಾರ್ಪಾಡುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲನೇ ಹಂತ 10,000 ಸಾಲ ಇತ್ತು, ಈಗ 15,000 ಆಗಿದೆ. ಎರಡನೇ ಹಂತದಲ್ಲಿ 20,000 ಏನಿತ್ತು ಅದು 25,000 ಆಗಿದೆ. ಮೂರನೇ ಹಂತದಲ್ಲಿ 50,000 ಏನಿದೆ ಅದು ಯಥಾವತ್ತಾಗಿ 50,000ನೇ ಕಂಟಿನ್ಯೂ ಆಗಿರುತ್ತೆ. ಪ್ರತಿ ತಿಂಗಳ 9ನೇ ತಾರೀಕು ಮತ್ತು 24ನೇ ತಾರೀಕು. 24ನೇ ತಾರೀಕು ಏನಾಗುತ್ತಂದ್ರೆ ಗಂಡಾಂತರ ಗರ್ಭಿಣಿಯರಿಗೆ ಮಾತ್ರ ನಾವು ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಿರ್ತೀವಿ. ಅದನ್ನ ಬಿಟ್ಟು ರುಟೀನ್ ಆಗಿ ಪ್ರತಿದಿನ ಇರುತ್ತೆ. ಪ್ರತ್ಯೇಕತೆಯಾಗಿ ಏನಂತಂದ್ರೆ ಅವತ್ತಿನ ದಿವಸ ಒಂದು ಓನ್ಲಿ ಎಕ್ಸ್ಕ್ಲೂಸಿವ್ ANC ಕ್ಲಿನಿಕ್ ಅಂತಂದ್ರೆ ತಾಯಂದ್ರ ಆರೋಗ್ಯ ತಪಾಸಣೆ ಮಾತ್ರ ನಡೀತಾ ಇರ್ತದೆ. ಇದು ಪ್ರತಿ ತಿಂಗಳು ನಡೀತಕ್ಕಂಥ ಕಾರ್ಯಕ್ರಮ. ಅದು ಶಾಸ್ತ್ರಬದ್ಧವಾಗಿ ಆಧುನಿಕ ಆಗಿರ್ತಕ್ಕಂಥ ಏನು ಕ್ಲೀನ್ ಮಾಡಬೇಕಾಗಿತ್ತು ಸ್ವಲ್ಪ ಏನೋ ಬದಲಾವಣೆ ಆಗಿದೆ. ಮೊದಲ ಏನಿದೆ ಇದು ವಿಕಸಿತ ಭಾರತ ಏನಿದೆ 2047 ಪ್ರಧಾನಮಂತ್ರಿ ಅವ್ರದ್ದು ಏನು 2047 ಭಾರತವನ್ನು ವಿಕಸಿತ ಭಾರತ ಅಂತ ಮಾಡಬೇಕಾಗಿದೆ. ಆ ಗುರಿ ತಂದ್ಕೊಂಡು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸೋದು ಮುಖ್ಯ ಉದ್ದೇಶ ಆಗಿದೆ.
ಮೊದಲೇದಾಗಿ ಏನು ನಾವು ಪ್ರತಿ ಗ್ರಾಮೀಣ ಕೆಲಸ ಮಾಡ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಏನು 100 ದಿನ ಕೆಲಸ ಕೊಡ್ತಾ ಇದ್ವಿ ಅಂತ ಕುಟುಂಬಕ್ಕೆ ಈಗ 125 ದಿನ ಖಾತ್ರಿ ಆಗಿದೆ. ನಮ್ಮ ಪತ್ರಕರ್ತರಿಗೆ ತರಬೇತಿ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಇದರಿಂದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು, ಉದಾಹರಣೆ ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನರೇಗಾ ಸೇರಿದಂತೆ ಸಾಕಷ್ಟು ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಇದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರಿಗೆ ಪೂರಕವಾದ ಮಾಹಿತಿಯನ್ನು ನೀಡುವ ಮೂಲಕ ಈ ಕಾರ್ಯಾಗಾರದಲ್ಲಿ ಯಶಸ್ವಿಯಾಗಿದೆ. ಹೆಚ್ಚಿನ ರೀತಿಯಲ್ಲಿ ಏನು ತರಬೇತಿಗಳನ್ನಾಗಬೇಕು, ಇದು ವರ್ಷಕ್ಕೆ ಒಮ್ಮೆ ಅಂತ ಅನ್ನೋದಕ್ಕಿಂತ 6 ತಿಂಗಳಿಗೆ ಒಮ್ಮೆ ಆದರೂ ಕೂಡ ಇದು ಒಂದು ಇಂಥ ತರಬೇತಿಗಳು ನಡೆದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟ ಮಾಡುವುದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಭಾವಿಸುತ್ತಾ, ಅದರ ಜೊತೆಗೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯು ಒಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂದರೆ ಬೀದಿ ಬದಿ ವ್ಯಾಪಾರ ಮಾಡುವಂಥ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ಒಂದು ಸ್ವನಿಧಿಯಿಂದ ಸ್ವಂತ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡಿ ಆರ್ಥಿಕವಾಗಿ ಸದೃಢ ಆಗಲು ಈ ಒಂದು PM ಸ್ವನಿಧಿ ಯೋಜನೆಯು ಅತ್ಯಂತ ಸಮರ್ಪಕವಾಗಿದೆ.